ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮತಬೇಟೆಯನ್ನು ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಪ್ರಚಾರ ಮಾಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮೋದಿ ಅಲೆ ಬೀಸ್ತಾ ಇದೆ. ಮೋದಿ ಅವರು 25 ಕೋಟಿ ಬಡವರನ್ನ ಬಡತನ ರೇಖೆಗಿಂತ ಮೇಲೆ ಎತ್ತುವ ಕೆಲಸ ಮಾಡಿದ್ದಾರೆ. ಮುಂದಿನ 5 ವರ್ಷದಲ್ಲಿ ಬಡತನ ರೇಖೆಗಿಂತ ಮೇಲೆ ಅರ್ಧದಷ್ಟು ಜನ ಬರಲಿದ್ದಾರೆ. ನನ್ನ ಸಂಕಲ್ಪ ವಿಕಸಿತ ಚಿಕ್ಕಬಳ್ಳಾಪುರ, ನನ್ನ ಕ್ರಮ ಸಂಖ್ಯೆ 4, ಮತ ನೀಡಿ, ಕಾಂಗ್ರೆಸ್ನ ಬಿಟ್ಟಿ ಭಾಗ್ಯವನ್ನ ನಂಬಬೇಡಿ ಅಂತ ಸುಧಾಕರ್ ಅವರು ಹೇಳಿದರು. ಜೈ ಶ್ರೀರಾಮ್. ವೇದಿಕೆ ಮೇಲೆ ಇರತಕ್ಕಂಥ ನಂದಕೃಷ್ಣ ಮಾದಿಗ ಅವರೇ, ನಮ್ಮ ನೆಚ್ಚಿನ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರೇ, ನಾರಾಯಣ ಸ್ವಾಮಿ ಅವರೇ, ಬಂಧುಗಳೇ, ಇವತ್ತು ಚುನಾವಣೆ ನಡೀತಾ ಇರೋದು ದೇಶದ ಚುನಾವಣೆ, ಇದು ರಾಜ್ಯದ ಚುನಾವಣೆ ಅಲ್ಲ. ಇದು ನರೇಂದ್ರ ಮೋದಿ ಬೇಕಾ, ರಾಹುಲ್ ಗಾಂಧಿ ಬೇಕಾ? ನರೇಂದ್ರ ಮೋದಿ ಬೇಕಾ, ರಾಹುಲ್ ಗಾಂಧಿ ಬೇಕಾ? ಈ ಚುನಾವಣೆ ಸಿದ್ದರಾಮಯ್ಯ ಚುನಾವಣೆ ಅಲ್ಲ, ಸಿದ್ದರಾಮಯ್ಯ ಚುನಾವಣೆ ಅಲ್ಲ. ಇದು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಚುನಾವಣೆ. ಜನ ಯಾರನ್ನ ಆಯ್ಕೆ ಮಾಡ್ತಾರೆ? ಮೋದಿಯನ್ನ ಆಯ್ಕೆ ಮಾಡ್ತಾರೆ. ಸುಧಾಕರ್ ಯಾರ ಪರವಾಗಿ ಬಂದಿದ್ದಾರೆ? ಮೋದಿ ಪರವಾಗಿ ಬಂದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿದ್ದಾರೆ. ಅವ್ರು ಬಂದ್ರೆ ಏನ್ ಮಾಡ್ತಾರೆ? ಅಲ್ಲಿ ಹೋಗಿ ಸರ್ಕಾರ ಬರೋದು ಯಾರ್ದು? ಬಿಜೆಪಿ ಸರ್ಕಾರ, NDA ಸರ್ಕಾರ ಬರೋದು. ಇವ್ರು ಬಂದು ಏನ್ ಮಾಡಕ್ ಸಾಧ್ಯ? ಅಲ್ಲಿ ಸುಧಾಕರ್ ಗೆದ್ರೆ